ಇವರು ಮೃದು ಭಾಷೆ, ಆದರೆ ನಿರ್ಧಾರದಲ್ಲಿ ಮಾತ್ರ ಬಲು ಕಠಿಣ. ಅದೇ ಅನೇಕ ಸಂದರ್ಭಗಳಲ್ಲಿ ಸಾಕಷ್ಟು ಫೈರ್ ಫೈಟಿಂಗ್ ಆಕ್ಟಿವಿಟೀಸ್ ಕೂಡ ಇದ್ದೇ ಇರ್ತದೆ. ಯಾವುದೇ ಹೊರ ರಾಜ್ಯದಿಂದ ಬಂದವರ ಮೇಲೆ ದಾಳಿ ಆಗುವಂಥದ್ದು. ಎಲ್ಲಿವರೆಗೂ ಸಮಾಜ ಇರ್ತದೆ ಅಲ್ಲಿವರೆಗೂ ಅಪರಾಧ ಚಟುವಟಿಕೆಗಳು, ಅಪರಾಧಗಳು ಇದ್ದೇ ಇರ್ತವೆ. ನೀವು ಬಂದ ನಂತರದಲ್ಲಿ ನಾವು ನೋಡ್ತಾ ಇರ್ತೀವಿ ಸಾಕಷ್ಟು ಪ್ರಕರಣಗಳು, ಅದು ದರ್ಶನ್ ವಿಚಾರದಲ್ಲಿ ಇರ್ಬೋದು, ನಿರಂತರ ಇರ್ಬೋದು. ಪ್ರೆಷರ್ ಈಸ್ ಓನ್ಲಿ 140/90. ಎಲ್ಲರೂ ಕೂಡ 140/90 ಪ್ರೆಷರ್ ಇದ್ದೇ ಇರ್ತದೆ. ನಾವು ನೋಡಿದ್ವಿ ಸಾಕಷ್ಟು ಜನ ಫೈಟ್ ಮಾಡ್ತಾರೆ, ಅಥವಾ ಬಳ್ಳಾರಿಯಿಂದ ಇಲ್ಲಿ ಬರುವವರೆಗೂ ಕೂಡ ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಜೊತೆಗೆ ಬಂದರು. ಅದಕ್ಕೋಸ್ಕರನೇ ಪೊಲೀಸ್ ಇಲಾಖೆಯನ್ನು ಸಾಮಾನ್ಯವಾಗಿ ನಾವು ಒಂದು ಆನೆಗೆ ಹೋಲಿಸ್ತೀವಿ. ಒಂದು ಭಾವನಾತ್ಮಕ ಘಟನೆಗಳು, ಚಾಲೆಂಜಿಂಗ್ ಘಟನೆಗಳು ಯಾವುದು ಅನ್ಸುತ್ತೆ? ಒಂದು ಸವಾಲನ್ನು ಎದುರಿಸಿ ನಾವು ಖುಷಿ ಪಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದರೆ ಒಂದು ಸವಾಲನ್ನು ಎದುರಿಸೋದ್ರಲ್ಲಿ ಇನ್ನೊಂದು ಸವಾಲು ನಮಗೆ ತಯಾರಾಗಿರುತ್ತೆ. ಟೀಕೆಗಳೇ ಜಾಸ್ತಿ ಬರ್ತವೆ ಹೊರತು ಅಪ್ರಿಷಿಯೇಷನ್ಗಳು ಬರೋದು ತುಂಬ ಕಡಿಮೆ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಅಂತ ಬಂದಾಗ. ಪೊಲೀಸ್ ಇಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ವಿಚ್ ಪ್ರೊವೈಡ್ಸ್ ಇನ್ಸ್ಟೆಂಟ್ ಜಸ್ಟಿಸ್. ಎಲ್ಲ ಜನಸಾಮಾನ್ಯರಲ್ಲಿ ಒಂದು ಫಿಯರ್ ಸೈಕೋಸಿಸ್ ಇದೆಯಾ ಪೊಲೀಸ್ ಬಗ್ಗೆ? ನಾವು ಸಾರ್ವಜನಿಕರಾಗಿ ಪೊಲೀಸ್ ಇಲಾಖೆಯನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನಗಳು ಬೇರೆ ಆಗುತ್ತೆ. ನಾವು ಇಲಾಖೆಯಲ್ಲಿ ಒಳಗಡೆ ಇದ್ದಾಗ ನಾವು ನೋಡ್ತಕ್ಕಂಥ ದೃಷ್ಟಿಕೋನಗಳು ಬೇರೆ ಆಗುತ್ತೆ. ಕರಪ್ಷನ್ನ ಕಂಟ್ರೋಲ್ ಮಾಡೋದು. ಕರಪ್ಷನ್ ಅನ್ನೋ ತೆಗೆದು ನಂಬರ್ 1 ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯು ಶುಡ್ ನಾಟ್ ಬಿ ಕರಪ್ಟ್. ಪೊಲೀಸನ್ನು ಟ್ಯಾಗ್ ಮಾಡಿದರೆ ಬೇಗ ಅದಕ್ಕೆ ಉತ್ತರ ಸಿಗುತ್ತೆ, ರಾದರ್ ದೆನ್ ಫಿಸಿಕಲ್ ಆಗಿ ಪೊಲೀಸ್ ಸ್ಟೇಷನ್ ಹೋಗ್ಬೋದು. ನೀವು ಟ್ಯಾಗ್ ಮಾಡಿ ನೋಡಿ, ಮತ್ತು 112ಗೆ ಕಾಲ್ ಮಾಡಿ ನೋಡಿ ಯಾರು ಫಸ್ಟ್ ಬರ್ತಾರೆ, ಕಮಿಷನರ್ ಫಸ್ಟ್ ಬರ್ತಾರೋ ಅಥವಾ ಹೊಯ್ಸಳ ವಾಹನ ಮೊದಲು ಬರ್ತದೋ ಅನ್ನೋದು ನಿಮಗೆ